ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮಾಧ್ಯಮದವರು, ಈ ದಿನ ನಾವು ಮಾಡುತ್ತಿರೋ ಉದ್ದೇಶ ಏನಂದ್ರೆ, ಈಗ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿಸಿಎಂ ಇಬ್ರು ಸೇರಿ ಈಗ ನಮ್ಮ ಸರ್ಕಾರ 2 ವರ್ಷ ಆಗ್ತಾ ಬಂದಿದೆ. ಈ 2 ವರ್ಷದಲ್ಲಿ ನಮ್ಮ ಸರ್ಕಾರದಿಂದ ಎಲ್ಲ ಜನಮೆಚ್ಚುಗೆ ಪಡೆಯುವಂತ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಹಾಗೇನೆ 5 ಗ್ಯಾರಂಟಿಗಳು ಏನಿವೆ ಅದನ್ನ ನಾವು ಅನುಷ್ಠಾನಕ್ಕೆ ತಂದು ಎಲ್ಲಾ ರೀತಿಯ ಪ್ರೋತ್ಸಾಹಧನವನ್ನು ಎಲ್ಲಾನು ಕೊಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಕಾರ್ಯಕರ್ತರುಗಳು ಹಾಗೂ ಎಲ್ಲ ಮುಖಂಡರುಗಳು ಮನೆ ಮನೆಗೆ ಹೋಗಿ, ಈ ಸಭೆಯಲ್ಲಿ ತಿಳಿಸೋ ಉದ್ದೇಶ ಇಷ್ಟೇ, ಮನೆ ಮನೆಗೆ ಹೋಗಿ ನಮ್ಮ ಸರ್ಕಾರದಿಂದ ಕೊಡುವಂತ ಎಲ್ಲ ಗ್ಯಾರಂಟಿಗಳು ಏನಿದೆ, ಕಷ್ಟ ಸುಖಗಳು ಏನಿದೆ, ಸರ್ಕಾರದಿಂದ ಬರುವಂತ ಸವಲತ್ತುಗಳೇನಿವೆ ಎಲ್ಲಾನು ನಾವು ಮನವರಿಕೆ ಮಾಡಿಕೊಡ್ಬೇಕು. ಹಾಗೇನೆ ನಮ್ಮ ರೈತ ಸಂಘ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡಿ ಈಗ ಮೇಲ್ಕೋಟೆ ಕ್ಷೇತ್ರದಿಂದ ನಾವು ದರ್ಶನ್ ಪುಟ್ಟಣ್ಣಯ್ಯ ಅವರನ್ನ ಆಯ್ಕೆ ಮಾಡಿದ್ದೇವೆ. ಈಗ ಅವರು ಸಹ ಒಳ್ಳೆಯ 2 ವರ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆನೂ ಸಹ ಮಾಡ್ತಾರೆ ಅಂತ ನಂಬಿದ್ದೇವೆ. ಮುಂದೆನೂ ಸಹ ಮಾಡ್ಕೊಂಡು ಹೋಗಿ. ಹಾಗೇನೆ ಈಗ ಸರ್ಕಾರದಿಂದ ಈಗ ಕೆಲವೆಲ್ಲ ಈಗ ನಾಮಿನಿಗಳು ಬರ್ತಾ ಇದೆ, ನಾಮಿನಿಗಳು ಇವೆಲ್ಲ ಇದೆ. ಹಾಗೂ ಈಗ ಸ್ಥಳೀಯ ಚುನಾವಣೆಗಳಿವೆ. ಸ್ಥಳೀಯ ಚುನಾವಣೆಗಳಲ್ಲಿ ಈಗ ನಾವು ರೈತ ಸಂಘ ಮತ್ತು ಮೊದಲಿಂದ ರೈತ ಸಂಘ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ರು ಸೇರಿ ಒಗ್ಗೂಡಿ ನಾವು ಎಲೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ನೋಡಿ, ನಾವು ಮೊದಲೆಲ್ಲ ಒಂದು ಈಗ ಪೇಟಿ ಬ್ಯಾಂಕ್ ತಗೊಳ್ಳಿ, ಈಗ ನಾವು ಮೊದಲು ಹಿಂದಿದ್ದು ಈಗ ನಾವು ಒಗ್ಗಟ್ಟಾಗಿ ಮಾಡ್ತಿರೋದ್ರಿಂದ ನಾವು ಈಗ ಹೆಚ್ಚು ಕಮ್ಮಿ 6 ನಾವು ಗೆದ್ದಿದ್ದೇವೆ. ಈಗ ನಾವು ಒಗ್ಗಟ್ಟಿನಿಂದ ಇದ್ದಾಗ ಯಾವ್ದು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇದೊಂದು ಕಾರಣ ಆಗುತ್ತೆ. ಹಾಗೇನೆ ದಯವಿಟ್ಟು ನಮ್ಮ ಜನಗಳ ಕೇಳ್ಕೊಳ್ಳೋದು, ಹಣ ತಂದಿರೋ ಕೇಳ್ಕೊಳ್ಳೋದಿಷ್ಟೇನೆ. ಈಗ ನಾವು ಎಲೆಕ್ಷನ್ ಅಲ್ಲಿ ಒಬ್ರು ಸೀಟ್ ಸಿಗ್ಬೋದು, ಸೀಟ್ ಸಿಗದೆ ಇರ್ಬೋದು, ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಈಗ ಗೆದ್ದವ್ರಿಗೆ ಒಂದು ಅವಕಾಶ ಸಿಗುತ್ತೆ, ಮುಂದೆನೂ ಸಹ ಬೇರೆ ಬೇರೆ ಯಾವ್ದಾದ್ರು ಸಿಗುತ್ತೆ. ಯಾರು ಬೇಜಾರು ಮಾಡ್ಕೊಳ್ಳೋದು ಒಗ್ಗಟ್ಟಿಂದ ಇರಬೇಕು. ಈ ಒಗ್ಗಟ್ಟು ಮುರಿಯಕ್ಕೆ ವಿರೋಧ ಪಕ್ಷದವರು ಅಮಿಷಗಳನ್ನ ಕೊಡ್ತಾ ಇರ್ತಾರೆ. ಅದನ್ನ ಬಿಟ್ಟು ರೀತಿಯಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿರೋಣ. ಮುಂದೆನೂ ಸಹ ಈಗ ಜೆಪಿ ಟಿಪಿ ಎಲ್ಲ ಬರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ನಾವು ಏನಿದೆ ಎಲ್ಲ ಅನುಸರಿಸ್ಕೊಂಡು ಹೋಗೋಣ.